ರಾಮನವಮಿ ಅಂಗವಾಗಿ ಹನುಮ ಜಯಂತಿ ರಥೋತ್ಸವ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡದ ಲೈನ್ ಬಜಾರ್ ಸುಪ್ರಸಿದ್ಧ ಮಾರುತಿ ದೇವಸ್ಥಾನವು 1891ರಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತ ಜನರು ಹೇಳ್ತಾರೆ. ಈ ಮಾರುತಿ ದೇವಸ್ಥಾನ ವಿಶ್ವಸ್ತ ಮಂಡಳಿಯ ಅಧ್ಯಕ್ಷರು ಮತ್ತು ಸದಸ್ಯರು ಸೇರಿದಂತೆ ಅನೇಕ ಭಕ್ತರು 58 ವರ್ಷಗಳಿಂದ ರಥೋತ್ಸವ ಸಡಗರ ಸಂಭ್ರಮದಿಂದ ಆಚರಣೆ ಮಾಡುತ್ತಾ ಬಂದಿದ್ದಾರೆ ಎಂದು ರಾಜು ಕೋಟೆನ್ನವರ್ ಹೇಳಿದರು. ಮೊದಲಿಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಹನುಮ ದೇವರಿಗೆ ಪೂಜೆ ಸಲ್ಲಿಸಿ ನಂತರ ಕುಂಬಳಕಾಯಿ ಮತ್ತು ತೆಂಗಿನಕಾಯಿ ಹೊಡೆಯುವುದರ ಮೂಲಕ ರಥೋತ್ಸವಕ್ಕೆ ಚಾಲನೆ ನೀಡಿದರು. ವಾದ್ಯ ಮೇಳಗಳೊಂದಿಗೆ ರಥೋತ್ಸವ ಮೆರವಣಿಗೆ ಲೈನ್ ಬಜಾರ್ ಹನುಮ ದೇವಾಲಯದಿಂದ ಪ್ರಾರಂಭಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ರಥೋತ್ಸವದಲ್ಲಿ ಭಾಗವಹಿಸಿದ್ದರು. ಧಾರವಾಡದ ಅತ್ಯಂತ ಪ್ರಾಚೀನವಾದಂಥ ಶ್ರೀ ಹನುಮಾನ ಮಂದಿರ ಇದು. ನಮಗ ಹೆಚ್ಚು ಕಡಿಮೆ ನಾನು ನೋಡುವತ್ತಿಗೆ ನನಗೆ ಈಗ 52 ವರ್ಷ. ಇದು ಹೆಚ್ಚು ಕಡಿಮೆ 150 ವರ್ಷದ ಹಿಂದಿನ ದೇವಸ್ಥಾನ. ಇದು ಅತ್ಯಂತ ಪ್ರಾಚೀನವಾದ ದೇವಸ್ಥಾನ. ಇಡೀ ಧಾರವಾಡದ ಹೊರಗಡೆ ಇದ್ದಂಥ ದೇವಸ್ಥಾನ ಈಗ ಧಾರವಾಡದ ಮಧ್ಯದಲ್ಲಿ ಆಗಿದೆ. ಕಳೆದ ಒಂದು 60 ವರ್ಷದಿಂದ ಈ ಹನುಮಂತ ದೇವರ ಒಂದು ರಥಯಾತ್ರೆ ನಡೀತದೆ. ಇದು 58ನೇ ರಥಯಾತ್ರೆ. ಈ ದೇವರಿಗೆ ಇದು ಅತ್ಯಂತ ನಡೆಯುವ ಮಧ್ಯದಲ್ಲಿ ಆಗಿರೋದ್ರಿಂದ ಇದಕ್ಕೆ ಭಕ್ತರು ಬಹಳ ಧಾರವಾಡದ ಏನು ನಮ್ಮ ಪ್ರವೀಣ್ ಲಾಂಡೆ ಅವರ ಅಧ್ಯಕ್ಷತೆಯಲ್ಲಿ ಈ ದೇವಸ್ಥಾನವನ್ನ ಅತ್ಯಂತ ಜೀರ್ಣೋದ್ಧಾರವಾಗಿ ಮಾಡಲಾಗಿದೆ. ನೀವು ಗುಡಿಯನ್ನು ಕಾಣಬಹುದು. ಈ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಮೋಸ್ಟ್ಲಿ ಯಾವ ಹನುಮಪ್ಪನ ಗುಡಿಯೂ ಇಲ್ಲ. ಈ ಗುಡಿ ಹನುಮಪ್ಪನ ಗುಡಿ ಎಲ್ಲಿಯೂ ಇಲ್ಲ. ಈ ಪರ್ಯಂತ ಒಂದು ಮೂರ್ತಿಯನ್ನ ಕಟ್ಟಿದಂತ ಕೀರ್ತಿ ನಮ್ಮ ಪ್ರವೀಣ್ ಲಾಂಡೆ ಅವರಿಗೆ ಸಲ್ತದೆ. ಈ ಹನುಮಪ್ಪನ ಶಕ್ತಿ ಅಪಾರವಾಗಿದೆ. ಇಲ್ಲಿ ನಡ್ಕೊಳ್ಳುವಂತ ಭಕ್ತರು ಹನುಮಪ್ಪನನ್ನ ಏನು ಪೂಜಿಸ್ತಾರ ಈ ದೇವರಿಗೆ ಅವ್ರಿಗೆ ಎಲ್ಲರೂ ಶ್ರದ್ಧೆಯಿಂದ ನಡ್ಕೊಂತಾರ. ಅವ್ರಿಗೆ ಯಾವುದು ತೊಂದರೆ ಇಲ್ಲ, ಆರೋಗ್ಯವು ಸ್ಥಿರವಾಗಿರುತ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತು 58ನೇ ರಥೋತ್ಸವ ಇದನ್ನ ವಿಜೃಂಭಣೆಯಿಂದ ನಡೆಸ್ತೇವೆ. ಪ್ರತಿ ಈ ಹನುಮಪ್ಪನ ರಥಯಾತ್ರೆ ದಿವಸ ಮಳೆ ಬರ್ತದ. ಇವತ್ತು ಸಹ ಮಳೆ ಬಂದು ಇದನ್ನು ಸ್ವಾಗತ ಮಾಡ್ತದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಹನುಮಪ್ಪನಿಗೆ ನನ್ನ ಅತ್ಯಂತ ಶ್ರೇಷ್ಠಾಂಗಿ ನಮಸ್ಕಾರಗಳು. ನಮ್ಮ ಭಾರತ ದೇಶವನ್ನ ಪಲಾಟ ಮಾಡಲು ಅತ್ಯಂತ ಎಲ್ಲ ನಮ್ಮ ದೇಶದಲ್ಲಿರುವಂತಹ ಜನರಿಗೆ ಆರೋಗ್ಯವನ್ನ ಕಲ್ಪಿಸಿಕೊಡಲಿ ಎಂದು ಹೇಳಿ ನಾ ಹನುಮಪ್ಪನಲ್ಲಿ ಶ್ರೇಷ್ಠಾಂಗಿ ನಮಸ್ಕಾರದ ಮೂಲಕ ಭಕ್ತಿ ಪೂರ್ವಕವಾಗಿ ಬೇಡ್ಕೊಳ್ತಾ ಇದ್ದೇನೆ. ಅಂತೇಳಿ ವಿಜಯ್ ಸಾಬ್ಳೆ ಅವರು, ಸಂಗಮೇಶ್ ಪೂಜಾಳ್ ಅವರು, ಪರಶುರಾಮ್ ಮಾನಿ ಅವರು, ಮಹಂತೇಶ್ ವಿರಕ್ತ ಮಠ ಅವರು, ನಾವು ಮೊದಲು ಸಣ್ಣವರು ತಾಗಿಂದ ನಾವು ಕಾದಂತ ಗುಡಿ ಇದು. ನಾವು ಹೆಚ್ಚು ಕಡಿಮೆ ಈ ಗುಡಿಗೆ ನಡ್ಕೊಂತೇವೆ. ನಾವು ಸಣ್ಣವರದಾಗಿ ಗುಡಿ ಸೇವೆ ಮಾಡ್ಕೊಂತಾನೆ ಬಂದೇವೆ. ಈ ಸಂದರ್ಭದಲ್ಲಿ ಹೇಳ್ತೇವೆ ನಾವು ಈ ಗುಡಿಯ ಆರಾಧ ಭಕ್ತರು ಹೌದು, ಈ ಗುಡಿಯ ಕಾವಲುಗಾರರು ಹೌದು. ನಾವು ಎಲ್ಲ ಧಾರವಾಡ ಜನತೆಗೆ ಈ ನಮ್ಮ ಲೈನ್ ಬಜಾರ್ ಹನುಮಪ್ಪನ ಗುಡಿ ಸುಮಾರು 60-70 ವರ್ಷ ಹಳೆ ಹಿಸ್ಟ್ರಿ, 150-160 ವರ್ಷ ಹಿಸ್ಟ್ರಿ ಅದ. ನಾವೆಲ್ಲ ನಮ್ಮ ರಾಜು ಕೋಟೆನವರಾಗ್ಲಿ, ಪ್ರವೀಣ್ ಲಾಂಡೆ ಅವರು ಇರ್ಲಿ, ಒಂದು ಸುಮಾರು 60-70 ಫೂಟಿನ ಈ ನಮ್ಮ ಇಡೀ ಜಿಲ್ಲೆಯಲ್ಲಿ ಇಂಥ ದೊಡ್ಡ ಹನುಮಂತನ ಮೂರ್ತಿ, ಆಮೇಲೆ ಇಂಥ ದೊಡ್ಡ ಭವ್ಯವಾದ ಇಲ್ಲಿ ಜಾತ್ರೆ ಮಹೋತ್ಸವ ನಡೆದಿದ್ದು ಸುಮಾರು 30-40 ವರ್ಷ 1000 ಜನ ಇವತ್ತು ಅನ್ನ ಪ್ರಸಾದ ಮಾಡಿದ್ದಾರೆ. ಸೊ ಎಲ್ಲರಿಗೂ ಜಾತ್ರೆಗೆ ಬರ್ರಿ ಅಂತ ಹೇಳಿ ವಿಜಯ್ ಸಾಬ್ಳೆ ಅಂತ. ಜೈ ಶ್ರೀರಾಮ್. ಮಾರುತಿ ದೇವಸ್ಥಾನ ಇದು 1892ನೇ ಇಸ್ವಿಲಿಂದ ಜೀರ್ಣೋದ್ಧಾರ ಆಗೈತಿ. ಆವಾಗ್ಲಿಂದ ನಮ್ಮ ಕಟ್ಟಿಮನಿ ಮಂತಂದವ್ರ 5 ಮಂದಿ ಅಣ್ಣ ತಮ್ಮಂದಿರವ್ರು ಅವಾಗಿಂದ ಪೂಜೆಯನ್ನು ಸಲ್ಲಿಸಿಕೊಂಡು ಬಂದಿದ್ದಾರೆ. ಅವಾಗ್ಲಿಂದ ಹೆಚ್ಚಿನ ಸಂಖ್ಯೆಯ ಒಳಗಿನಿಂದ ಪೂಜೆಯನ್ನು ಸಲ್ಲಿಸಿಕೊಂಡು ಬಂದಿದ್ದಾರೆ. ಈ ರೀತಿ ಪೂಜೆಯನ್ನು ವಿಜೃಂಭಣೆಯಿಂದ ಈ ದೇವರು ಇವಾಗ ಒಂದು 150 ವರ್ಷದಿಂದ ಮಾಡ್ಕೊಂಡು ಬಂದಾರ. ಅದರಿಂದಾಗಿ ಒಂದು 2 ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಈ ಹನುಮನ ಜನ್ಮೋತ್ಸವದ ಹಾರ್ದಿಕ ಶುಭಾಶಯಗಳು. ಧಾರವಾಡದ ಸುಪ್ರಸಿದ್ಧ ಲೈನ್ ಬಜಾರ್ ಹನುಮಾನ್ ಮಂದಿರದಲ್ಲಿ ಇವತ್ತು ಬೆಳಗ್ಗೆ ತೊಟ್ಟಿಲೋತ್ಸವ ಆಯಿತು. ಈಗ ರಥವನ್ನ ಎಳೆಯುವಂತ ಕೆಲಸ ಆಗುತ್ತೆ. ಸಹಸ್ರಾರು ಭಕ್ತರು ಇವತ್ತು ಅನ್ನ ಪ್ರಸಾದವನ್ನ ಸ್ವೀಕಾರ ಮಾಡಿ ಇವತ್ತು
ಈ ರಥವನ್ನ ಎಳೆಯಲಿಕ್ಕೆ ತಯಾರಾಗಿದ್ದಾರೆ. ಈ ಒಂದು ಅದ್ಭುತ ಕ್ಷಣಗಳನ್ನ ನನ್ನ ವಿಡಿಯೋ ಮುಖಾಂತರ ಎಲ್ಲರೂ ಕಣ್ತುಬೇಕು ಮತ್ತು ಧಾರವಾಡದಲ್ಲಿ ಮಳೆ ಬೆಳೆ ಮತ್ತು ಸಮೃದ್ಧಿ ಆಗಲಿ ಮತ್ತು ಉದ್ಯೋಗ ಸೃಷ್ಟಿ ಆಗಲಿ ಅಂತ ಹೇಳಿ ಎಲ್ಲರೂ ಹನುಮಪ್ಪನ ಕಡೆ ಬೇಡ್ಕೋಬೇಕು. ಮತ್ತು ಈ ಹನುಮಂತ ಜನ್ಮೋತ್ಸವ ಏನು ಸಮಯ ಇದೆ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಶುಭಾಶಯ ಹೇಳುತ್ತಾ ಮತ್ತೊಮ್ಮೆ ಹನುಮನ ಆಶೀರ್ವಾದ ಎಲ್ಲರ ಮೇಲೆ ಇಲ್ಲ ಅಂತ ನಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ. ನಮಸ್ಕಾರ.